ಅಯ್ಯೋ ಬಾಬಾ ಅವರೇ, ಸಕ್ಕುಗೆ ಬೆಂಬಲವಾಗಿರೋ ಮಾಟ ಮಂತ್ರ ಮಾಡೋ ದಂಪತಿಗಳಿಗೆ ಒಂದು ಗತಿ ಕಾಣಿಸಿ ಅವರು ನನಗೆ ಸಾಯೋ ಹಕ್ ಚಚ್ಚಿದ್ರು. ಭೂತ ಪಿಶಾಚಿಗಳು ಈ ನಾಗೋಜಿ ನೋಡಿದ್ರೆ ಓಡ್ ಹೋಗ್ತವೆ. ದಾಮು, ಭಯ ಪಡ್ಬೇಡ, ಆತಂಕ ಪಡ್ಬೇಡ. ಈ ನಾಗೋಜಿ ನಿನ್ಗೆ ಬೆಂಬಲವಾಗಿರ್ತಾನೆ. ಇನ್ನು ನಿನ್ಗೆ ಯಾವ ಭಯನೂ ಇಲ್ಲ. ಇದು ತುಂಬಾ ಸಣ್ಣ ವಿಷಯ. ಇದು ಮತ್ತೆ ನಡೆದಿರೋ ಹಾಗೆ ನಾನ್ ನೋಡ್ಕೋತೀನಿ. ಎಡಗೈಯಲ್ಲಿ ಹೊಸ್ಕಾಕ್ತೀನಿ. ನೀನದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಶರಣಾಗು. ನನ್ ಕಾಲಕ್ ಬಿದ್ದು ಶರಣಾಗತಿ ಬೇಡ್ಕೋ. ಅರ್ಥ ಆಯ್ತಾ? ಆಯ್ತು ಬಾಬಾ ಅವ್ರೆ. ಮನೋರಮ್ಮ ಅಮ್ಮ ಅವರು ಸಕ್ಕುನ ಮನೆಯಿಂದ ಓಡ್ಸೋತಾರ ಒಂದು ಮುಖ್ಯವಾದ ಸುದ್ದಿ ತಗೊಂಡು ಬಂದಿದ್ದೀನಿ. ಏನದು ಸುದ್ದಿ? ಈ ವಿಷಯ ಅವ್ರ ಮನೇಲಿ ಗೊತ್ತಾದ್ರೆ ಸಕ್ಕು ಸಂಸಾರ ಮುರಿದು ಬೀಳುತ್ತೆ. ಅವ್ರ ಅತ್ತೆ ಅವಳನ್ನ ಕುತ್ತಿಗೆ ಹಿಡಿದು ಹೊರಗೆ ತಳ್ತಾರೆ ಅಂತ ಸುದ್ದಿ ಅದು. ಅದೇನು ಅಂತ ಹೇಳು. ಸುಮ್ನೆ ಕತೆ ಹೇಳ್ದೆ ವಿಷಯ ಏನು ಅಂತ ಹೇಳು. ಅದೇನಂದ್ರೆ ಸಕ್ಕು ಮದುವೆಗೆ ಒಡವೆಗಳು ಹಾಕೊಂಡಿದ್ಲಲ್ಲ, ಅವೆಲ್ಲ ನಕಲಿ ಒಡವೆಗಳು. ಏನಂದೆ? ಬೇಡ, ನೀನ್ ಹೇಳಿದ್ದು ಸುಳ್ಳು ಸುದ್ದಿ ಆಗಿದ್ರೆ ತಾಮು ನಿನ್ನ ಕತ್ತರಿಸಿ ಬಿಸಾಕ್ತೀನಿ. ನಿನ್ನ ತಲೆ ಕೆಳಗಾಗಿ ನೇತ್ ಹಾಕಿ ಮೆಣಸಿನಕಾಯಿ ಹೊಗೆ ಹಾಕ್ತೀನಿ. ನಾನು ಹೇಳಿದ್ ಸುಳ್ಳಾಗಿದ್ರೆ ಹಾಗೆ ಮಾಡಿ. ಮಹಾಕಾಳದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ, ನಿಜ. ಶಬಾಷ್, ನೀನ್ ತುಂಬಾ ಉಪಯೋಗ ಆಗೋಂತ ಸುದ್ದಿ ಹೇಳಿದ್ಯಾ ದಾಮು. ಒಳ್ಳೆ ಸುದ್ದಿ ಇದು. ಈಗ ನೀನು ನಾನೇನ್ ಹೇಳ್ತೀನೋ ಅದನ್ನಷ್ಟೇ ಮಾಡ್ಬೇಕು. ನಿನ್ ಸ್ವಂತ ಬುದ್ಧಿ ಉಪಯೋಗಿಸಿದ್ರೆ ನಾನ್ ಸುಮ್ನಿರೋದಿಲ್ಲ. ಇಲ್ಲ ಬಾಬಾವ್ರೆ, ನಿಮ್ ದಾಸ ನಾನು. ನಿಮ್ಮ ಆಜ್ಞೆನ ನಾನು ಶಿರ್ಸ ವಹಿಸಿ ಪಾಲಿಸ್ತೀನಿ. ನನ್ನ ಹಣೆಗೂ ಬದುಕು ಹೋಗು. ಶಬಾಷ್. ಹೀಗೆ ಪ್ರಾಮಾಣಿಕವಾಗಿರು. ಯಾವಾಗ್ಲೂ ಇದೇ ರೀತಿ ಪ್ರಾಮಾಣಿಕತೆ ಇರಬೇಕು. ಮನೋರಮಗೆ ಸೊಸೆ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರೀತಿ ಇದೆ. ಈಗ ಸಕ್ಕು ಒಡವೆಗಳು ನಕಲಿ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಮನೋರಮ ತಕ್ಷಣ ಸಕ್ಕುನ ಎಡಗಾಲಿಂದ ಒದ್ದು ಮನೆಯಿಂದ ಹೊರಗೆ ಹಾಕ್ತಾಳೆ. ಸಕ್ಕು ಆಟ ಮುಗ್ದ ಹಾಗೇನೆ. ಅವಳಾಗ ಅವಳೇ ಮಾಡ್ಕೊಂಡಿದ್ದಾಳೆ. ಖಂಡಿತ ಬೀದಿಗೆ ಬೀಳ್ತಾಳ ಅವಳು. ಜೈ ಮಹಾಕಾಳ, ಜೈ ಮಹಾಕಾಳ. ಇವು ನನ್ನ ತಲೆನೋವಿಗೆ ಸ್ವಲ್ಪ ನೆಮ್ಮದಿ ಕೊಡ್ತವೆ. ಈ ಚಿನ್ನದ ಒಡವೆಗಳನ್ನ ಹಾಕೊಂಡು ಕನ್ನಡಿಲ್ ನೋಡ್ಕೊಂಡ್ರೆ ದುಃಖ ಎಲ್ಲ ದೂರ ಆಗೋಗುತ್ತೆ. ಈ ಸರ ಯಾಕೋ ಹಳೆಯದಾಗಿರೋ ತರ ಇದೆಯಲ್ಲ. ಸಕ್ಕುನ್ ಸೊಸೆಯಾಗಿ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪನೇ ಬಂಗಾರ ಸಿಕ್ತು. ಅದೇ ಮಾಣಿಕ್ಯ ಜೊತೆ ನನ್ನ ಮಗನ್ ಮದ್ವೆ ಆಗಿದ್ದಿದ್ರೆ ಕನಿಷ್ಠ ಪಕ್ಷ 1,000 ತೊಲ ಬಂಗಾರನ ವರದಕ್ಷಿಣೆ ಕೊಡ್ತಿದ್ರು. 1,000 ತೊಲ ಬಂಗಾರದಿಂದ ನನ್ನ ಪೆಟ್ಟಿಗೆ ತುಂಬ ಹೋಗ್ತಿತ್ತು. ಪ್ರಪಂಚದಲ್ಲಿ ನಾನು ದೊಡ್ಡ ಶ್ರೀಮಂತಳಾಗ್ತಿದ್ದೆ. ನನಗೂ ಅದೃಷ್ಟ ಇಲ್ಲ. ಆ ಪಾಂಡುರಂಗನ ಭಕ್ತೆ ಭಿಕ್ಷುಕಿ ಅವಳು ನನ್ ಸೊಸೆ ಆದ್ಲು. ಅಮ್ಮ, ಅಮ್ಮ, ನೀನೆಷ್ಟು ಅಂದವಾಗಿದ್ದೀಯಾ. ಅಯ್ಯೋ ಬಿಡು ಬಿಡು, ಆ ಕಡೆ ಹೋಗು. ಇಂಥ ಕೆಲ್ಸ ಇನ್ಯಾವತ್ತೂ ಮಾಡ್ಬೇಡ, ನನಗಿಷ್ಟ ಆಗಲ್ಲ. ಅತ್ತೆ, ಅದು ನಾನು ಭ್ರಮೆ ಪಟ್ಟೆ ಅತ್ತೆ, ಭ್ರಮೆ ಪಟ್ಟೆ. ಅಂತ ಭ್ರಮೆ ನಿನಗೆ ಹೇಗೆ ಬಂತು? ನಾನೆಲ್ಲಿ, ನಿಮ್ಮಮ್ಮ ಎಲ್ಲಿ? ಉಮಾ ಅಮ್ಮ ಅಂತೆ. ನಾನು ಇಂದ್ರನ ಐರಾವತ.
ನಿಮ್ಮಮ್ಮ ಅಶೋಕವನದಲ್ಲಿರೋ ಸೀತಾದೇವಿ. ಕೋಪ ಮಾಡ್ಕೋಬೇಡಿ ಅತ್ತೆ, ನಿಜವಾಗ್ಲೂ ನಾನು ಭ್ರಮೆ ಪಟ್ಟೆ. ನನಗೆ ನೀವು ನೋಡೋಕ್ಕೆ ಅಮ್ಮನ ಹಾಗೆ ಕಾಣಿಸಿದ್ರಿ. ನಮ್ಮಮ್ಮ ಚಿನ್ನದ ಒಡವೆಗಳನ್ನ ಹಾಕೊಂಡ್ರೆ ಲಕ್ಷ್ಮೀ ದೇವಿ ಥರ ಇರ್ತಾರೆ. 2 ಚಿನ್ನದ ಗುಂಡುಗಳಿರೋ ಕರಿಮಣಿ ಸರ. ಮಾಂಗಲ್ಯದ ಸರನ ಚಿನ್ನದಲ್ಲಿ ಮಾಡಿಸ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ ನಿಮ್ಮ ಅಮ್ಮನಿಗೆ. ಇನ್ ಇಷ್ಟು ಚಿನ್ನನ ಅವಳು ಹೇಗೆ ಹಾಕೋತಾಳೆ? ಉಮಾ ಅಮ್ಮ ಅಂತೆ, ಉಮಾ ಅಮ್ಮ. ನೀವು ದಯವಿಟ್ಟು ಹಾಕಿ ಬೈಬೇಡಿ ಅತ್ತೆ, ನಮ್ಮಮ್ಮನೇನು ಅನ್ಬೇಡಿ. ಏನೇ, ಯಾಕೆ ನನ್ನ ಒಡವೆಗಳನ್ನ ತೀಕ್ಷ್ಣವಾಗಿ ನೋಡ್ತಾ ಇದೀಯಾ? ಏನಿಲ್ಲ. ನನ್ನ ಒಡವೆಗಳ ಮೇಲೆ ಕಣ್ಣು ಹಾಕಿದ್ಯಾ ಹೇಗೆ? ಇವುಗಳನ್ನ ದೋಚ್ಕೊಳ್ಳೋಣ ಅನ್ಕೊಂಡಿದ್ಯಾ? ಅಯ್ಯೋ, ನನಗಂತ ಉದ್ದೇಶ ಇಲ್ಲ. ನನಗ್ ಚಿನ್ನದ ಮೇಲೆ ಚೂರು ಆಸಕ್ತಿ ಇಲ್ಲ ಅತ್ತೆ. ನಾವು ಜಮೀನ್ದಾರ್ ಸಾಲ ತೀರಿಸ್ಬೇಕಾಗಿ ಬಂದಾಗ ನಮ್ಮಪ್ಪ ನಮ್ಮ ಮನೇಲಿದ್ ಎಲ್ಲ ಒಡವೆಗಳನ್ನ ಮಾರ್ಬಿಟ್ರು. ಅಪ್ಪ ಹೇಳ್ತಾರೆ ಪಾಂಡುರಂಗನ್ ಭಕ್ತರಿಗೆ ಚಿನ್ನ ಅನ್ನೋದು ಮಣ್ಣಿಗೆ ಸಮಾನ ಅಂತ. ಅದಕ್ಕೆ ಪಾಂಡುರಂಗನ್ ಭಕ್ತರು ಮಣ್ಪಾಲ ಆಗ್ತಾರೆ. ಇಲ್ಲಿ ನೋಡು, ಚಿನ್ನದ ಬೆಲೆ ಏನು ಅಂತ ನನಗ್ ಗೊತ್ತು. ಚಿನ್ನ ಅಮೂಲ್ಯವಾದದ್ದು. ನಿಮ್ ಹತ್ರ ಚಿನ್ನ ಇಲ್ಲ, ಹಾಗಾಗಿ ನಿಮಗ್ ಚಿನ್ನ ಮಣ್ಣಿಗೆ ಸಮಾನ. ಸಿಗದೆ ಇರೋ ದ್ರಾಕ್ಷಿ ಹುಳಿ ಅಂತಾರಲ್ಲ ಹಾಗೆ. ಏನೇ, ನೀನ್ ತಂದಿರೋ ಒಡವೆಗಳು ಮಣ್ಣಿಂದ ಮಾಡಿರೋದಾ? ಅಯ್ಯೋ ಇಲ್ಲ ಅತ್ತೆ, ದಯವಿಟ್ಟು ನೀವ್ ಯಾವತ್ತೂ ಹಾಗನ್ಬೇಡಿ. ವಿನಯವಾಗಿ ಹೇಗ್ ಮಾತಾಡ್ಬೇಕು ಅಂತ ಎಲ್ರು ನಿನ್ನ ನೋಡಿ ಕಲಿಬೇಕು. ಸರಿ ಬಿಡು, ಇಲ್ಲಿಗೆ ಯಾಕೆ ಬಂದೆ ಅದನ್ನ ಹೇಳು ಮೊದ್ಲು. ಅದೇನಂದ್ರೆ ಅತ್ತೆ, ಇವತ್ತು ನೀವು ನನ್ನ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ರಿ. ನನ್ನ ಮನ್ಸಿಗೆ ತುಂಬಾ ಸಂತೋಷ ಆಯ್ತು. ನನಗ್ ನಿಮ್ಮನ್ನ ನೋಡಿ ನಮ್ಮ ಅಮ್ಮ ನೆನಪಾದ್ರು. ಈಗಷ್ಟೇ ನಾನು ನಿಮ್ಮನ್ನ ತಪ್ಕೊಂಡಾಗ ನನಗ್ ನಿಜವಾಗ್ಲೂ ನಮ್ಮ ಅಮ್ಮನ್ ತಪ್ಕೊಂಡ ಹಾಗೆ ಅನಿಸ್ತು. ತುಂಬಾ ಸಂತೋಷ ಆಯ್ತು. ನೀವಿವತ್ತು ಮೊದಲನೇ ಸಲ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದ್ರಿ. ಸರಿ ಸರಿ, ಹೋಗಿ ನಿನ್ ಕೋಣೆಲ್ ಮಲ್ಕೋ. ಬೆಳಗ್ಗೆ ಬೇಗ ಹೇಳ್ಬೇಕು, ಕೆಲ್ಸ ಜಾಸ್ತಿ ಇದೆ. ನಾಳೆ ಮನೆ ಪೂರ್ತಿ ನೀರ್ ಹಾಕಿ ತೊಳೆದು ಶುದ್ಧ ಮಾಡ್ಬೇಕು. ನವರಾತ್ರಿ ಶುರುವಾಗತ್ತೆ, ದುರ್ಗಾದೇವಿಗೆ ಅಲಂಕಾರ ಮಾಡ್ಬೇಕು. ತುಂಬಾ ಕೆಲ್ಸ ಇವೆ. ಹೋಗಿ ಮಲ್ಕೋ. ಸರಿ ಅತ್ತೆ. ಬೇಡ ಅನ್ಕೊಂಡ್ರು ಇವಳು ಯಾಕೆ ನನ್ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾಳೆ?